9 ಗಂಟೆಯ ಮೊದಲ ಸುದ್ದಿ. ರಾಮೇಶ್ವರಂ ಕೆಫೆ ಸ್ಫೋಟದ ಶಂಕಿತ ಉಗ್ರರು ನೆನೆ ಅರೆಸ್ಟ್ ಆಗಿದ್ದು, ನೆನೆ ತಡರಾತ್ರಿ ಬೆಂಗಳೂರಿಗೆ ಅವರನ್ನ ಕರ್ಕೊಂಡು ಬರಲಾಗಿದೆ. ರಾಮೇಶ್ವರಂ ಕೆಫೆ ಸ್ಫೋಟದ ಶಂಕಿತ ಉಗ್ರರು ವಿಮಾನದ ಮೂಲಕ ಇಬ್ಬರು ಶಂಕಿತ ಉಗ್ರರನ್ನ ಎನ್ಐಎ ಅಧಿಕಾರಿಗಳು ಕರ್ಕೊಂಡು ಬಂದಿದ್ದಾರೆ. ಎಫ್ಎಸ್ಎಲ್ ಸೆಂಟರ್ನ ಇಂಟ್ರಾಗೇಷನ್ ಸೆಲ್ನಲ್ಲಿಟ್ಟು ವಿಚಾರಣೆ ನಡೆಸಲಾಗ್ತಾ ಇದೆ. ಅಬ್ದುಲ್ ಮತೀನ್ ತಾಹಾ, ಮುಸಾವಿರ್ ಹುಸೇನ್ ಇಬ್ಬರನ್ನ ಅಧಿಕಾರಿಗಳು ಕರ್ಕೊಂಡು ಬಂದಿದ್ದಾರೆ. ಇವತ್ತು ಕೋರ್ಟ್ಗೆ ಹಾಜರುಪಡಿಸಲಾಗುತ್ತೆ. ಅದಕ್ಕೂ ಮುಂಚಿತವಾಗಿ ಮೆಡಿಕಲ್ ಟೆಸ್ಟ್ ನಡೆಯುತ್ತೆ. ಸೇಂಟ್ ಜಾನ್ಸ್ ಆಸ್ಪತ್ರೆಯಲ್ಲಿ ಮೆಡಿಕಲ್ ಟೆಸ್ಟ್ ನಡೆಯುವಂತ ಸಾಧ್ಯತೆ ಇದೆ. ಅದಾದ ನಂತರ ಕೋರಮಂಗಲದ ನ್ಯಾಯಾಧೀಶರ ನಿವಾಸಕ್ಕೆ ಕರ್ಕೊಂಡು ಬರಲಾಗುತ್ತೆ. ಟ್ರಾನ್ಸಿಟ್ ವಾರೆಂಟ್ ಅನ್ನ ಪಡೆದು ಪಶ್ಚಿಮ ಬಂಗಾಳದಿಂದ ಬೆಂಗಳೂರಿಗೆ ಇಬ್ಬರನ್ನ ಕರ್ಕೊಂಡು ಬರಲಾಗಿದೆ. ಮಾರ್ಚ್ 1ರಂದು ನಡೆದಿದ್ದಂತ ಪ್ರಕರಣ, ರಾಮೇಶ್ವರಂ ಕೆಫೆ ಸ್ಫೋಟ ಪ್ರಕರಣ ಇಡೀ ರಾಜ್ಯವನ್ನ ಬೆಚ್ಚಿ ಬೀಳಿಸಿತ್ತು. ಇಡೀ ರಾಜ್ಯದ ಜನರನ್ನ ಟೆನ್ಷನ್ಗೆ ತಳ್ಳಿತ್ತು. 42 ದಿನಗಳ ನಂತರ ಇಬ್ಬರನ್ನ ಅರೆಸ್ಟ್ ಮಾಡಿದ್ದಾರೆ ಎನ್ಐಎ ಅಧಿಕಾರಿಗಳು. ಒಬ್ಬ ರಾಮೇಶ್ವರಂ ಕೆಫೆಯಲ್ಲಿ ಬಾಂಬ್ ಅನ್ನ ಇಟ್ಟವ, ಮತ್ತೊಬ್ಬ ಆತನ ಮಾಸ್ಟರ್ ಮೈಂಡ್ ಮತೀನ್ ತಾಹಾ. ಇಬ್ಬರು ಕೂಡ ಕರ್ನಾಟಕದವರು, ಶಿವಮೊಗ್ಗದ ತೀರ್ಥಹಳ್ಳಿಯವರು. ಕೋಲ್ಕತ್ತಾದಲ್ಲಿ ಅಡಗಿ ಕೂತಂತಹ ಇವರಿಬ್ಬರ ಹೆಡೆಮುರಿ ಕಟ್ಟಿದ್ದಾರೆ ಎನ್ಐಎ ಅಧಿಕಾರಿಗಳು. ವಿಮಾನದ ಮೂಲಕ ಇಬ್ಬರು ಶಂಕಿತ ಉಗ್ರರನ್ನ ತಡರಾತ್ರಿ ಬೆಂಗಳೂರಿಗೆ ಕರ್ಕೊಂಡು ಬಂದಿದ್ದಾರೆ. ಇವತ್ತು ಒಂದಷ್ಟು ಪ್ರಕ್ರಿಯೆಗಳಿದೆ. ಕೋರ್ಟ್ ಮುಂದೆ ಹಾಜರುಪಡಿಸುತ್ತಾರೆ. ಅದಕ್ಕಿಂತ ಮುಂಚೆ ಮೆಡಿಕಲ್ ಟೆಸ್ಟ್ ಆಗುತ್ತೆ. ಕೊನೆಗೂ ಎನ್ಐಎ ಬಲೆಗೆ ಬಿದ್ದಿದ್ದಾರೆ ರಾಮೇಶ್ವರಂ ಕೆಫೆ ಸ್ಫೋಟದ ರೂವಾರಿಗಳು. ಕೆಫೆ ಸ್ಫೋಟಿಸಿ ಕೋಲ್ಕತ್ತಾದಲ್ಲಿ ತಲೆಮರೆಸಿಕೊಂಡಿದ್ರು ಇವರು. ಶಂಕಿತ ಉಗ್ರರು ಕಾಕಿ ಕೈ ಸೇರಿದ್ದಾರೆ. ಕಾಕಿ ಕೈಯಿಂದ ತಲೆಮರೆಸಿಕೊಳ್ಳೋದಕ್ಕೆ ನಕಲಿ ದಾಖಲೆಗಳನ್ನ ಸೃಷ್ಟಿ ಮಾಡಿದ್ರು. ಬೇರೆ ಹೆಸರಲ್ಲಿ ಆಧಾರ್ ಕಾರ್ಡ್ ಅನ್ನ ಸೃಷ್ಟಿ ಮಾಡಿಕೊಂಡಿದ್ರು ಶಂಕಿತರು. ಯುಷಾ ಶಹನವಾಜ್ ಪಟೇಲ್ ಹೆಸರಲ್ಲಿ ಅಬ್ದುಲ್ ಮತೀನ್ ತಾಹಾ ಆಧಾರ್ ಕಾರ್ಡ್ ಅನ್ನ ಸೃಷ್ಟಿ ಮಾಡಿಕೊಂಡಿದ್ದ. ಇನ್ನು ಅನ್ಮೋಲ್ ಕುಲಕರ್ಣಿ ಹೆಸರಲ್ಲಿ ಮುಸಾವಿರ್ ಹುಸೇನ್ ಶಾಜಿಬ್ ಆಧಾರ್ ಕಾರ್ಡ್ ಸೃಷ್ಟಿಯಾಗಿತ್ತು. ಕೋಲ್ಕತ್ತಾದ ಪ್ಯಾರಡೈಸ್ ಹೋಟೆಲ್ಗೆ ದಾಖಲೆ ನೀಡಿ ವಾಸ್ತವ್ಯವನ್ನ ಹೂಡಿದ್ರು. ಅದೇ ಹೋಟೆಲ್ನಲ್ಲಿದ್ರು. ಎನ್ಐಎ ತನಿಖೆ ವೇಳೆ ನಕಲಿ ದಾಖಲೆ ಹಾಗೆ ಆಧಾರ್ ಕಾರ್ಡ್ಗಳನ್ನ ವಶಕ್ಕೆ ಪಡೆಯಲಾಗಿದೆ. ಟ್ರಾನ್ಸಿಟ್ ವಾರೆಂಟ್ ಪಡೆದು ಬೆಂಗಳೂರಿಗೆ ಕರೆತರಲಾಗಿದೆ ಎನ್ಐಎ ಟೀಮ್ನಿಂದ. ನಿನ್ನೆ ರಾತ್ರಿನೇ ಎನ್ಐಎ ಟೀಮ್ ಬೆಂಗಳೂರಿಗೆ ವಿಮಾನದ ಮೂಲಕ ಇಬ್ಬರು ಶಂಕಿತ ಉಗ್ರರನ್ನ ಬೆಂಗಳೂರಿಗೆ ಕರೆದುಕೊಂಡು ಬಂದಿದ್ದಾರೆ. 10:30ಕ್ಕೆ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಲಾಗುತ್ತೆ. ಟ್ರಾನ್ಸಿಟ್ ವಾರೆಂಟ್ 3 ದಿನಗಳ ಟ್ರಾನ್ಸಿಟ್ ವಾರೆಂಟ್ ಅನ್ನ ಪಡೆದು ಬೆಂಗಳೂರಿಗೆ ಕರೆತರಲಾಗಿದೆ. ಈಗ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿ ಅತಿ ಸೂಕ್ಷ್ಮವಾದಂತಹ ಪ್ರಕರಣ ಆಗಿದೆ. ದೇಶದ ಭದ್ರತೆಗೆ ಸಂಬಂಧಪಟ್ಟಂತಹ ಪ್ರಕರಣ ಇದು. ಹಾಗಾಗಿ ಹೆಚ್ಚಿನ ದಿನಗಳ ಕಾಲ ತಮ್ಮ ಕಸ್ಟಡಿ ಕೊಡಿ ಅಂತ ಎನ್ಐಎ ಅಧಿಕಾರಿಗಳು ಕೇಳುವಂತಹ ಸಾಧ್ಯತೆ ಇದೆ. ಇವರಿಗೆ ಯಾರ್ಯಾರ ಸಂಪರ್ಕ ಆಯ್ತು, ಯಾರ್ಯಾರ ಜೊತೆ ಇವರು ನಂಟಿನಲ್ಲಿ ಇದ್ರು, ಇವರ ಟೀಮ್ ನಲ್ಲಿ ಇನ್ನೂ ಯಾರೆಲ್ಲ ಇದ್ರು, ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ಡೀಟೇಲ್ಸ್ ಗಳು ಸಿಗಬೇಕಾಗಿದೆ. ಕೆಫೆ ಸ್ಫೋಟದ ನಂತರ ಈ ಬಾಂಬ್ ಇಟ್ಟಂತಹ ವ್ಯಕ್ತಿ ಏನಿದ್ದಾನೆ, ಈತ ಅಕ್ಷರಶಃ ಅಲ್ಲಿಂದ ಬಹಳ ಸುಲಭವಾಗಿ ಎಸ್ಕೇಪ್ ಆಗಿದ್ದ ಮುಸಾವಿರ್. ಆದ್ರೆ ಎನ್ಐಎ ಟೀಮ್ ಬೆನ್ನು ಬಿಡ್ಲಿಲ್ಲ. ಇವರ ಜಾಡು ಹಿಡಿದು ಹೊರಟಂತಹ ಎನ್ಐಎ ಅಧಿಕಾರಿಗಳಿಗೆ ಬಳ್ಳಾರಿ, ಭಟ್ಕಳ ಈ ಎಲ್ಲಾ ಪ್ರದೇಶಗಳು ಕೂಡ ಬಂದು ಹೋಗುತ್ತೆ. ಅಲ್ಲೂ ಸಹ ಒಂದಷ್ಟು ತನಿಖೆ ನಡೆಸ್ತಾರೆ, ಪರಿಶೀಲನೆ ನಡೆಸ್ತಾರೆ. ಆದ್ರೆ ಈ ಇಬ್ಬರು ಉಗ್ರರು ಅಡಗಿ ಕೂತಿದ್ದು ಪಶ್ಚಿಮ ಬಂಗಾಳದಲ್ಲಿ. ಬಾಂಗ್ಲಾದೇಶಕ್ಕೆ ಎಸ್ಕೇಪ್ ಆಗೋದಕ್ಕೆ ದಾಖಲೆಗಳನ್ನ ರೆಡಿ ಮಾಡ್ಕೋತಾ ಇದ್ರಂತೆ. ಅಷ್ಟರಲ್ಲಿ ಎನ್ಐಎ ಅಧಿಕಾರಿಗಳು ಇವರನ್ನ ಹಿಡಿದು ಬೆಂಗಳೂರಿಗೆ ಕರ್ಕೊಂಡು ಬಂದಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಿರಣ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕಿರಣ್, ಅಂತೂ ಇಂತೂ ಕೊನೆಗೂ 42 ದಿನಗಳ ನಂತರ ಬಾಂಬ್ ಇಟ್ಟಂತಹ ಇಬ್ಬರು ಉಗ್ರರನ್ನ ಜೊತೆಗೆ ಮಾಸ್ಟರ್ ಮೈಂಡ್ ಅನ್ನ ಸಹ ಅರೆಸ್ಟ್ ಮಾಡಿದ್ದಾರೆ ಎನ್ಐಎ ಅಧಿಕಾರಿಗಳು. ಇವತ್ತೇನೆಲ್ಲ ಹಾಗಾದ್ರೆ ಪ್ರೊಸೀಜರ್ ಆಗುತ್ತೆ, ಎಷ್ಟು ಗಂಟೆಗೆ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಲಾಗುತ್ತೆ ಕಿರಣ್? ಖಂಡಿತ ಪ್ರಗತಿ. ಬೆಂಗಳೂರಿನ ರಾಮೇಶ್ವರಂ ಕೆಫೆ ಸ್ಫೋಟ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಎನ್ಐಎ ಅಧಿಕಾರಿಗಳು ಮಿಂಚಿನ ಕಾರ್ಯಾಚರಣೆ ನಡೆಸಿ ನಿನ್ನೆ ಪಶ್ಚಿಮ ಬಂಗಾಳದ ಕೋಲ್ಕತ್ತಾದ ಹೊರವಲಯದಲ್ಲಿರ್ತಕ್ಕಂಥ ಮಿಡ್ನಾಪುರದ ದಿಘಾ ಗಡಿಯಲ್ಲಿ ಇಬ್ಬರು ಶಂಕಿತ ಉಗ್ರರೇನಿದ್ರು ಅವರನ್ನ ಬಂಧಿಸಿರ್ತಕ್ಕಂಥದ್ದು. ಮುಸಾವಿರ್ ಹುಸೇನ್ ಶಾಜಿಬ್ ಮತ್ತೆ ಮತೀನ್ ತಾಹಾ ಇಬ್ಬರನ್ನ ಬಂಧಿಸಿ ಬೆಂಗಳೂರಿಗೆ ಕರೆತರಲಾಗಿದೆ. ಮುಖ್ಯವಾಗಿ ಏನಂದ್ರೆ ಇವತ್ತು 10 ಗಂಟೆ ನಂತರ ಅವರನ್ನ ನ್ಯಾಯಾಧೀಶರ ಮುಂದೆ ಪ್ರೊಡ್ಯೂಸ್ ಮಾಡಲಾಗುತ್ತೆ. ಎನ್ಐಎ ವಿಶೇಷ ನ್ಯಾಯಾಲಯದ ನ್ಯಾಯಾಧೀಶರ ಮನೆಗೆ ಪ್ರೊಡ್ಯೂಸ್ ಮಾಡಿ ನಂತರ 14 ದಿನ ಕಸ್ಟಡಿಗೆ ಪಡೆಯೋದಕ್ಕೆ
NIA ಅಧಿಕಾರಿಗಳು ತಯಾರಿ ನಡೆಸಿರ್ತಕ್ಕಂಥದ್ದು. ಮುಖ್ಯವಾಗಿ ಏನು ದಿಗಾ ಗಡಿಯಲ್ಲಿ ಒಂದು ಲಾಡ್ಜ್ ನಲ್ಲಿ ತಂಗಿದ್ರು. ಆ ಲಾಡ್ಜ್ ನಲ್ಲಿ ತಂಗಿದ್ದ ಸಂದರ್ಭದಲ್ಲಿ ಅವರೆಲ್ಲರೂ ಸಹ ನಕಲಿ ಆಧಾರ್ ಕಾರ್ಡ್ ಅನ್ನ ಸೃಷ್ಟಿ ಮಾಡಿಕೊಂಡು ತಂಗಿದ್ರು ಅನ್ನೋದು ಗೊತ್ತಾಗ್ತಾ ಇರತಕ್ಕಂಥದ್ದು. NIA ಮತ್ತೆ IB ಮತ್ತೆ ಸ್ಥಳೀಯ ಪೊಲೀಸರ ಸಹಾಯದಿಂದ ಆರೋಪಿಗಳನ್ನ ಬಂಧಿಸಲಾಗಿರ್ತಕ್ಕಂಥದ್ದು. ಮುಖ್ಯವಾಗಿ ಇವರು ಲಾಡ್ಜ್ ನಲ್ಲಿ ತಂಗೋ ಸಂದರ್ಭದಲ್ಲಿ ಯಾವುದೇ ರೀತಿ ತಮ್ಮ ಅಸಲಿ ಐಡೆಂಟಿಫೈ ಅನ್ನ ಗೊತ್ತಾಗಬಾರ್ದು, ನಕಲಿ ಆಧಾರ್ ಕಾರ್ಡ್ ಅನ್ನ ಸೃಷ್ಟಿಸಿಕೊಂಡು ಆ ಮತೀಂತಹ ಏನಿದ್ದಾನೆ ಆತ ಒಬ್ಬ ಬೇರೆಯವರ ಹೆಸರಲ್ಲಿ ಉಳ್ಕೊಂಡಿದ್ದ ಅನ್ನೋ ಮಾಹಿತಿ ಸಿಗ್ತಾ ಇರ್ತಕ್ಕಂಥದ್ದು. ಹೀಗಾಗಿ ಆತ ಮತೀಂತಹ ಏನಿದ್ದಾನೆ ಯುಷಾ ಶಹವಾಜ್ ಪಾಟೀಲ್ ಅಂತ ಆ ಹೆಸರಲ್ಲಿ ಉಳ್ಕೊಂಡ್ರೆ, ಇನ್ನ ಅನ್ಮೋಲ್ ಕುಲಕರ್ಣಿ ಹೆಸರಲ್ಲಿ ಮುಜಾವಿರ್ ಹುಸೇನ್ ಶಾಜೀಬ್ ಈತ ನಕಲಿ ಆಧಾರ್ ಕಾರ್ಡ್ ಅನ್ನ ಬೇರೆಯವರ ಹೆಸರಲ್ಲಿ ಸೃಷ್ಟಿಸಿಕೊಂಡು ಅಲ್ಲಿ ನಕಲಿ ಆಧಾರ್ ಕಾರ್ಡ್ ಅನ್ನ ಕೊಟ್ಟು ಅಲ್ಲಿ ಸ್ಟೇ ಮಾಡಿದ್ರು ಲಾಡ್ಜ್ ನಲ್ಲಿ ಅನ್ನೋದು ಗೊತ್ತಾಗ್ತಾ ಇರ್ತಕ್ಕಂಥದ್ದು. ಪ್ಯಾರಡೈಸ್ ಲಾಡ್ಜ್ ಏನಿದೆ ದಿಗಾ ಗಡಿಯಲ್ಲಿ ಇರ್ತಕ್ಕಂಥದ್ದು, ಅದೊಂದು ದಿಗಾ ಗಡಿ ಒಂದು ಬೀಚ್ ರೀತಿ ಇರ್ತಕ್ಕಂಥದ್ದು. ಅಲ್ಲಿ ಹೋಗಿ ಹಲವು ದಿನಗಳಿಂದಲೂ ಸಹ ಅಲ್ಲೇ ತಲೆಮರೆಸ್ಕೊಂಡಿದ್ರು ಅನ್ನೋ ಮಾಹಿತಿ ಇರ್ತಕ್ಕಂಥದ್ದು. IB ಅಧಿಕಾರಿಗಳು ಮತ್ತೆ ಏನು NIA ಅಧಿಕಾರಿಗಳು ಕಾರ್ಯಾಚರಣೆ ನಡೆಸಿ ನಿನ್ನೆ 2:30 ಮಿಡ್ ನೈಟ್ 2:30 ಸುಮಾರಿಗೆ ಲಾಡ್ಜ್ ಮೇಲೆ ದಾಳಿ ನಡೆಸಿ ಈ ಶಂಕಿತ ಉಗ್ರರೇನಿದ್ದಾರೆ ಅವರನ್ನ ಬಂಧಿಸ್ತಾರೆ. ರಾಮೇಶ್ವರಂ ಕೆಫೆ ಬ್ಲಾಸ್ಟ್ ಆಗಿ 42 ದಿನದ ನಂತರ ಉಗ್ರರನ್ನ ಬಂಧಿಸಿರ್ತಕ್ಕಂಥದ್ದು. ಅವರನ್ನ ಸ್ಥಳೀಯ ನ್ಯಾಯಾಲಯಕ್ಕೆ ಹಾಜರುಪಡಿಸಿ ನಂತರ ಟ್ರಾನ್ಸಿಟ್ ವಾರೆಂಟ್ ಅನ್ನು ತೆಗೆದುಕೊಂಡು ಬೆಂಗಳೂರಿಗೆ ಕರೆತಂದಿದೆ. ಬೆಂಗಳೂರಿಗೆ ಕರೆತಂದು ಇಲ್ಲಿ ಮಡಿವಾಳದಲ್ಲಿರ್ತಕ್ಕಂಥ ಏನು FSL ಸೆಂಟರ್ ಏನಿದೆ, ಇದು ಮಡಿವಾಳದ FSL ಸೆಂಟರ್. ಇಲ್ಲಿ FSL ಸೆಂಟರ್ ನಲ್ಲಿ ಅವರನ್ನ ಇಟ್ಟಿರ್ತಕ್ಕಂಥದ್ದು. ಇಲ್ಲಿ NIA ಅಧಿಕಾರಿಗಳು ತಡರಾತ್ರಿ ಕರೆತಂದು ಇಲ್ಲಿ ಇಟ್ಟು ವಿಚಾರಣೆ ಮಾಡ್ತಾ ಇದ್ದಾರೆ. ಮುಖ್ಯವಾಗಿ ಏನಂದ್ರೆ ಅವರು ಹೇಳ್ತಾ ಇರ್ತಕ್ಕಂಥದ್ದು, NIA ಅಧಿಕಾರಿಗಳು ಪ್ರೆಸ್ ನೋಟ್ ನಲ್ಲೂ ಸಹ ಮೆನ್ಷನ್ ಮಾಡಿದ್ರು, ಇದೊಂದು ಗಂಭೀರ ಪ್ರಕರಣ, ದೇಶದ ಭದ್ರತೆಯ ದೃಷ್ಟಿಯಿಂದ ಇವರನ್ನ ಸಾಕಷ್ಟು 14 ದಿನಗಳ ಕಾಲ ಕಸ್ಟಡಿಗೆ ಕೊಡಬೇಕು ಅಂತ ಹೇಳಿ ನ್ಯಾಯಾಲಯದಲ್ಲಿ ಮನವಿ ಮಾಡೋ ಸಾಧ್ಯತೆ ಇದೆ. ರಾಮೇಶ್ವರ ಕೆಫೆ ಸ್ಫೋಟದ ನಂತರ ಹೆಬ್ಬಾಳ ಹೋಗ್ತಾರೆ. ಆಮೇಲೆ ಏನು ಬಾಂಬ್ ಬಿಟ್ಟಿದ್ದಂತ ಮುಜಾವಿರ್ ಏನಿದ್ದಾನೆ ಗೊರಗುಂಟೆಪಾಳ್ಯ ಹೋಗಿ ಅಲ್ಲಿಂದ ಬಳ್ಳಾರಿಗೆ ಹುಮ್ನಾಬಾದ್ ಬಸ್ ಹತ್ತಿ ಅಲ್ಲಿಂದ ಪರಾರಿಯಾಗಿರ್ತಕ್ಕಂಥದ್ದು. ನಂತರ ಕಲಬುರಗಿ ಹೈದರಾಬಾದ್ಗೆ ತೆರಳಿ ಕೋಲ್ಕತ್ತಾಗೆ ತೆರಳಿದಾನೆ ಅನ್ನೋ ಮಾಹಿತಿ ಇರ್ತಕ್ಕಂಥದ್ದು. ಹೀಗಾಗಿ ಆತ ಏನಿದ್ದಾನೆ ನಂತರ ಕೋಲ್ಕತ್ತಾದಲ್ಲಿ ಪಶ್ಚಿಮ ಬಂಗಾಳದ ಕೋಲ್ಕತ್ತಾದಲ್ಲಿ ತಲೆಮರೆಸಿಕೊಂಡಿದ್ದ. ಹೀಗಾಗಿ ಸಾಕಷ್ಟು ಹುಡುಕಾಟ 42 ದಿನಗಳಿಂದಲೂ ಸಹ NIA ಎಲ್ಲಾ ಏಜೆನ್ಸಿಗಳಿಗೂ ಸಹ ಮಾಹಿತಿ ಕೊಟ್ಟು ಅವರ ಮುಖಚಹರೆ ಎಲ್ಲವನ್ನ ಸಹ ಪತ್ತೆ ಮಾಡಿ ಅದರಲ್ಲಿ ಮುಖ್ಯವಾಗಿ ಒಂದು ಟೋಪಿ ಸಿಗುತ್ತೆ, ಕ್ಯಾಪ್ ಸಿಗುತ್ತೆ. ಸುಮಾರು 400 ಕ್ಯಾಪ್ಗಳನ್ನ ಚೆನ್ನೈ ಮಾಲ್ ನಲ್ಲಿ ಮಾರಾಟ ಆಗಿರುತ್ತೆ. ಆ ಮಾಲ್ ನಲ್ಲಿ ಮಾರಾಟವಾದ ಕ್ಯಾಪ್ ಏನಿದೆ ಆ ಕ್ಯಾಪ್ ಅನ್ನ ಇಟ್ಕೊಂಡೇ ಸಹ ಇವರು ಕೇಸ್ ಅನ್ನ ಟ್ರೇಸ್ ಮಾಡಿರ್ತಕ್ಕಂಥದ್ದು. ಅದರಲ್ಲಿ ಮುಖ್ಯವಾಗಿ ಕ್ಯಾಪ್ ಏನಿತ್ತು ಅದನ್ನ ಚೆನ್ನೈ ಮಾಲ್ ನಲ್ಲಿ ಈ ಮುಜಾವಿರ್ ಏನಿದ್ದಾನೆ ಮುಜಾವಿರ್ ಹುಸೇನ್ ಶಾಜೀಬ್ ಖರೀದಿ ಮಾಡಿರ್ತಾನೆ. ಅಲ್ಲಿಗೆ ಈ BMTC KSRTC ಬಸ್ ನಲ್ಲಿ ಮತ್ತೆ ಆ CCTVಯಲ್ಲಿ ಸೆರೆಯಾದ ಚಹರೆಯನ್ನ ತೆಗೆದುಕೊಂಡೋಗಿ ಮತ್ತೆ CCTV ಏನ್ ಚೆನ್ನೈನ ಮಾಲ್ ನಲ್ಲಿ ಖರೀದಿಸಿದಂತಹ ಟೋಪಿ ಏನು ಕ್ಯಾಪ್ ಏನಿತ್ತು ಅದಕ್ಕೆ ಮ್ಯಾಚ್ ಮಾಡ್ತಾರೆ. ಅಲ್ಲಿದ್ದೋನು ಇವನೇ, ಇಲ್ಲಿ ಇರೋನು ಇವನೇ ಆಗ್ತಾನೆ. ಮ್ಯಾಚ್ ಮಾಡಿದ ನಂತರ ಒಂದು ಚಹರೆಯನ್ನ ಬಿಡುಗಡೆ ಮಾಡ್ತಾರೆ. ಇವರೇ ಅಂತ ಕನ್ಫರ್ಮ್ ಆಗುತ್ತೆ. ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಮುಜಾವಿರ್ ಅಂತ ಗೊತ್ತಾಗುತ್ತೆ. ಮುಜಾವಿರ್ ಹುಸೇನ್ ಶಾಜೀಬ್ ಅನ್ನೋದು ಬಾಂಬಿಟ್ಟೋನು ಗೊತ್ತಾಗುತ್ತೆ. ನಂತರ ಎಲ್ಲಾ ಚಹರೆಯನ್ನ ಎಲ್ಲಾ ಕಡೆ ಸರ್ಕ್ಯುಲೇಟ್ ಮಾಡ್ತಾರೆ. ಇಡೀ ದೇಶಾದ್ಯಂತ ರಾಜ್ಯಾದ್ಯಂತ ಸಹ ಸರ್ಕ್ಯುಲೇಟ್ ಮಾಡಿ ಆ ಚಹರೆ ಮತ್ತೆ 10 ಲಕ್ಷ ಬಹುಮಾನವನ್ನು ಸಹ ಘೋಷಣೆ ಮಾಡ್ತಾರೆ. ಹೀಗಾಗಿ ಎಲ್ಲಾ ಆಂಗಲ್ ನಲ್ಲೂ ತನಿಖೆ ನಡೆಸಿ IB ಅವರು ಕೊನೆಗೆ ಕೋಲ್ಕತ್ತಾದ ಹೊರವಲಯದ ಮಿಡ್ನಾಪುರದ ದಿಗಾ ಗಡಿಯಲ್ಲಿ ಲಾಡ್ಜ್ ನಲ್ಲಿ ಇದ್ದಂತಹ ಶಂಕಿತ ಉಗ್ರರೇನಿದ್ದು ಇವರನ್ನ ಅರೆಸ್ಟ್ ಮಾಡಿರ್ತಕ್ಕಂಥದ್ದು. ಅಲ್ಲಿ ನಕಲಿ ದಾಖಲೆಗಳನ್ನ ಕೊಟ್ಟು ಲಾಡ್ಜ್ ನಲ್ಲಿ ಉಳ್ಕೊಂಡಿದ್ರು ಅಂತ ಗೊತ್ತಾಗುತ್ತೆ. ಇವತ್ತು ಬೆಂಗಳೂರಿಗೆ ಕರೆತಂದಿರ್ತಕ್ಕಂಥ NIA ಅಧಿಕಾರಿಗಳು ಮಡಿವಾಳ FSL ಸೆಂಟರ್ ಇಟ್ಟು ನಂತರ ಸೆಂಟ್ ಜಾನ್ ಹಾಸ್ಪಿಟಲ್ ಏನಿದೆ ಅಲ್ಲಿ ಮೆಡಿಕಲ್ ನಡೆಸಿ ಕೋರಮಂಗಲದಲ್ಲಿ ಜುಡಿಷಿಯಲ್ ಲೇಔಟ್ ಅಲ್ಲಿ ಇರ್ತಕ್ಕಂಥ NIA ವಿಶೇಷ ನ್ಯಾಯಾಲಯದ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿ ಸುಮಾರು 14 ದಿನಗಳ ಕಾಲ ಕಸ್ಟಡಿಗೆ ಪಡೆಯುವ ಸಾಧ್ಯತೆ ಇದೆ. ಮುಖ್ಯವಾಗಿ ಇವರು ದೇಶದ ಭದ್ರತೆ ಆಗಿರ್ಬೋದು, ರಾಮೇಶ್ವರಂ ಕೆಫೆ ಆಗಿರ್ಬೋದು, ಶಿವಮೊಗ್ಗ ಟ್ರಯಲ್ ಬ್ಲಾಸ್ಟ್ ಆಗಿರ್ಬೋದು, ಮಂಗಳೂರು ಕುಕ್ಕರ್ ಬ್ಲಾಸ್ಟ್ ಆಗಿರ್ಬೋದು, ಕೊಯಮತ್ತೂರು ಬ್ಲಾಸ್ಟ್ ಇಂತ ಹಲವು ಪ್ರಕರಣದಲ್ಲಿ ಮತ್ತಿಂತಹ ಮಾಸ್ಟರ್ ಮೈಂಡ್ ಆಗಿದ್ದಾನೆ. ಮತ್ತೆ ಮುಜಾವಿರ್ಗೂ ಕೂಡ ಸಾಕಷ್ಟು ಆ ಕಡೆ ಬಾಂಬ್ ಬ್ಲಾಸ್ಟ್ ಗಳಲ್ಲಿ ಸಹ ಇನ್ವಾಲ್ವ್ ಆಗಿದ್ದಾರೆ ಅನ್ನೋ ಕಾರಣಕ್ಕೆ ಅವರನ್ನ ಈಗ ವಿಚಾರಣೆ ನಡೆಸೋದಕ್ಕೆ ಕಸ್ಟಡಿಗೆ ತೆಗೆದುಕೊಳ್ಳೋ ಸಾಧ್ಯತೆ ಇದೆ. ಮುಖ್ಯವಾಗಿ ಸುಮಾರು ಪ್ರಕರಣಗಳಲ್ಲಿ ಇವರೆಲ್ಲ ಬೇಕಾಗಿರೋದ್ರಿಂದ ಈಗ ಕಸ್ಟಡಿಗೆ ತೆಗೆದುಕೊಂಡು ವಿಚಾರಣೆ ನಡೆಸ್ತಾರೆ. ಕಿರಣ್, ನಿಮ್ಮೆಲ್ಲ ಡೀಟೇಲ್ಸ್ಗೆ ಒಟ್ಟಾರೆ ಇಡೀ ರಾಜ್ಯದ ಜನರಿಗೆ ಟೆನ್ಷನ್ ಕೊಟ್ಟಿದ್ದಂತಹ ಈ ಇಬ್ಬರು ಉಗ್ರರ ಬಂಧನ ಆಗಿದೆ. ಅವರ ಸಮಗ್ರವಾದ ವಿಚಾರಣೆ ಇನ್ನು ಮುಂದೆ ನಡೆಯುತ್ತೆ. ಇನ್ನು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.
ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್.